ನಾನು ಖರ್ಗೆ ಸಾಹೇಬರಲ್ಲಿ ಕ್ಷಮೆ ಕೇಳ್ತೀನಿ. ಅದೇನಪ್ಪಾ ಅಂತಂದ್ರೆ ಕಳೆದ ಚುನಾವಣೆ ಒಳಗೆ ಈ ಬಿಜೆಪಿ ಅವ್ರ ಮಾತು ಕೇಳ್ಕೊಂಡು ನಿಮ್ಮನ್ನು ಸೋಲಿಸಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಿದವ್. ಅವಾಗ ನಮಗೆ ಹೆಂಗ ತಲೆ ಕೊಟ್ರು ಅಂದ್ರೆ ಈ ಬಿಜೆಪಿ ಅವರು ಥರ್ಡ್ ಪಾರ್ಟಿ ಕ್ಯಾಂಪೇನ್ ಒಂದಿದೆ, ಪಕ್ಷವನ್ನ ಬಿಟ್ಟು ಪಕ್ಷದ ಪದಾಧಿಕಾರಿಗಳನ್ನು ಬಿಟ್ಟು ಥರ್ಡ್ ಪಾರ್ಟಿ ಕ್ಯಾಂಪೇನ್ ಮಾಡ್ತಕ್ಕಂಥ ಕೆಲವೊಂದು ಮುಖಂಡರಿದ್ದಾರೆ. ಅವರು ನಮಗೆ ಹೆಂಗ ಹೇಳವ್ರು ಅಂದ್ರೆ ಅದರಾಗ ಒಬ್ರು ನೀವು ಕೇಳಿರ್ಬೇಕು, ಈ ಚಕ್ರವರ್ತಿ ಸೂಲಿಬೆಲೆ ಅಂತವ್ರು. ಅವ್ರು ಹೆಂಗ ಹೇಳ್ತಾರೆ ನಮ್ಮನ್ನ ಭಾಷಣಕ್ಕೆ, ನಾವ್ರೆಲ್ಲರೂ ಮ್ಯಾಕ್ ಕುಂಡ್ರೋದು, ಒಬ್ನು ಯಾವನಾರ ಮಳು ಸ್ವಾಮಿನ ಒಬ್ಬನ ಕುಣಿಸಿ ಅದ್ರ ಬಾಜುಕ್ ತಾವ್ ನಿಂತ 3 ಫೋಟೋ ಇಟ್ಟು ನಮ್ಮನ್ನೆಲ್ಲರನ್ನು ತೆಳಕ್ ಕುಣಿಸೋದು, ನಾವು ಕೈ ಕಟ್ಕೊಂಡ್ ಕೇಳೋದು ಅವ್ರ ಭಾಷಣ. ಅವ್ರು ಹೆಂಗ ಹೇಳ್ತಿದ್ರು, ಈ ದೇಶ ಭ್ರಷ್ಟಾಚಾರದಿಂದ ಕೂಡಿಟ್ಟಿರ್ತಕ್ಕಂಥ ಹಣ, ರಾಜಕಾರಣಿಗಳು, ಅಧಿಕಾರಿಗಳು, ಉದ್ಯಮಿಗಳು ಇವರೆಲ್ಲರ ಕೂಡಿಟ್ಟಿರ್ತಕ್ಕಂಥ ಕಪ್ಪು ಹಣ ವಿದೇಶದಲ್ಲಿದೆ. ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾದ್ರೆ ಆ ಕಪ್ಪು ಹಣ ನಮ್ಮ ದೇಶಕ್ಕೆ ತರ್ತೀವಿ ಅಂತ ಹೇಳಿ, ಅವಾಗ ನಾವು ಎಷ್ಟದರಿ ಅಂತ ತೆಳಕೂತ್ ಕೇಳ್ತಿದ್ವಿ. ಅವ್ರು ಹೇಳ್ತಿದ್ರು ನಮ್ಮ ದೇಶದ ಎಷ್ಟು ಸಾಲ ಮಾಡಿದಾರೋ ಆ ಸಾಲ ಏಕಕಾಲಕ್ಕೆ ತುಂಬುವಷ್ಟು ಹಣ ಇದೆ, ಅದನ್ನು ತುಂಬಿ ಇನ್ನೂ ಹಣ ಉಳಿತದಂತ. ಎಷ್ಟು ಉಳಿತದ್ರಿ ಅಂತ ನಾವು ಕೇಳೋರು. ಅವ್ರು ಹೇಳ್ತಿದ್ರು ಈ ದೇಶದ ಎಲ್ಲಾ ಸಾಲ ತುಂಬಿದ ಮ್ಯಾಲ ಎಷ್ಟು ಉಳಿತಾ ಇದೆಪ್ಪ ಹಣ ಅಂದ್ರ, ಈ ಭಾರತ ದೇಶದೊಳಗೆ ಏನು ರಸ್ತಾ ಅದಾವಲ್ಲ ಆ ರಸ್ತಾಗಳಿಗೆ ಬಂಗಾರ ತಗಡು ಪಡೆದ್ರು 200 ರೂಪಾಯಿ ಉಳಿತೈತ. ನಾವು ಗಾಬರಿಯಾಗ ಅವ್ರು ಎಟ್ಟರಿ ಇರಬೇಕು ಒಪ್ಪ ಅನ್ನವ್ರು. ನಾವು ಅದನ್ನು ಕೇಳ್ಕೊಂಡು ಇನ್ನೊಂದು ಹೇಳ್ತಿದ್ರು, ನರೇಂದ್ರ ಮೋದಿ ಸಾಹೇಬ್ರು ಈ ದೇಶದ ಪ್ರಧಾನಮಂತ್ರಿ ಆದ್ರ ನಮ್ಮನ್ನ ಕೇಳೋರು, ಸೌದಿ ನೀ ಜಪಾನ್ಗೆ ಹೋಗಿದ್ದೇನ? ಹೋಗಿನ್. ಚೈನಾಕ್ ಹೋಗಿದ್ದೇನ? ಹೋಗಿನ್. ಬುಲೆಟ್ ಟ್ರೈನ್ ನೋಡಿದ್ದೇನ? ನೋಡೇನ್. ಕೂತಿದ್ದೇನ? ಕೂತೀನಿ. ಇಲ್ಲಿ 60 ವರ್ಷ ಆದ್ರೂ ಸಹಿತ ಒಂದು ಬುಲೆಟ್ ಟ್ರೈನು ಬಂದಿಲ್ಲ. ಮೋದಿ ಅವರು ಬಂದ್ರೆ ಬುಲೆಟ್ ಟ್ರೈನ್ ಬಿಡ್ತಾರೋ ಅಂತ ಹೇಳಿ. ಆಮೇಲೆ ಇನ್ನೊಂದು ಹೇಳಿದ್ರು, ಈ ದೇಶದಲ್ಲಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸನ್ನ ನೆನಸು ಮಾಡಬೇಕಾಗಿದೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸಿತ್ತು ಏನು? ನದಿ ಜೋಡಣೆ ಮಾಡ್ತಕ್ಕಂಥದ್ದು. ಅದು ಆಗಿಲ್ಲ, ಅದಕ್ಕೆ ನದಿ ಜೋಡಣೆ ಮಾಡಬೇಕಾಗಿದೆ ಅಂತ ಹೇಳಿ ಇವತ್ತ ನರೇಂದ್ರ ಮೋದಿ ಅವರು ಸಂಕಲ್ಪ ತೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡ್ರಿ, ಗಂಗಾ ನದಿ ತಂದ ಕಾವೇರಿ, ಕಾವೇರಿಗೆ ತಂದ ಕೃಷ್ಣ, ಕೃಷ್ಣೆಯಿಂದ ಭೀಮಾಗೆ ಇದನ್ನು ತಂದ ನೀರು ಬಿಡ್ತಾರ. ಇಡೀ ದೇಶದಾಗಿನ ರೈತರು ಎದ್ದು ಕೂತ್ರು. ಮೋದಿ ಅವ್ರು ಬಂದ್ರೆ ಬರಗಾಲದ ದೌಡಿಯಿಂದ ಈ ರೈತರನ್ನ ಹೊರಗೆ ಹಾಕ್ತಾರೆ, ಸ್ವತಂತ್ರ ಬದುಕನ್ನ ಕಟ್ಟಲಿಕ್ಕೆ ಅವಕಾಶ ಮಾಡಿ ಕೊಡ್ತಾರೆ ಅಂತ ಹೇಳಿ ಆಗಲಿಲ್ಲ. ಅದರ ಜೊತೆಗೆ ಇನ್ನೊಂದು ಹೇಳು, ರೈತರ ಆದಾಯವನ್ನ ದುಗುಣ ಮಾಡ್ತೀವಿ ಅಂತ. ಆಯ್ತನ್ರಿ ದುಗುಣ? ಆಯ್ತನ್ರಿ ಡಬಲ್? ಜೇವರಿಗೆ ಜನ ಹೇಳ್ಬೇಕು. ನದಿ ಜೋಡಣೆನೂ ಆಗಲಿಲ್ಲ. ಡಾಲರ್ ರೇಟ್ 54 ಇದ್ದದ್ದು ಅದು 100 ಸಮೀಪಕ್ಕೆ ಹೋಗ್ತಾ ಇದೆ. ಅವಾಗ ಹೇಳ್ತಿದ್ರು ಡಾಲರ್ ರೇಟ್ 54 ಇದೆ, ಅದನ್ನ ಭಾರತದ ರುಪೀಸ್ ಮುಂದೆ 10 ಬರುವಂಗ ಮಾಡ್ತೀವಿ ಅಂತ ಹೇಳ್ತಿದ್ರು. ಇವೆಲ್ಲ ಥರ್ಡ್ ಪಾರ್ಟಿ ಕ್ಯಾಂಪೇನ್ ಒಳಗೆ ಹೇಳ್ತಿದ್ರು ನಮಗ್. ಅದನ್ನೆಲ್ಲ ನಂಬಿಕೊಂಡು ಈ ದೇಶದ ಜನ ಇವರಿಗೆ ಮತಗಳನ್ನು ಹಾಕಿ 10 ವರ್ಷ ಆಯ್ತು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ N24 ಕನ್ನಡ ನ್ಯೂಸ್ ಟಿವಿಯನ್ನು